ಇನ್ನು ಪಶುವೈದ್ಯಾಧಿಕಾರಿ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಎಸ್ಪಿ ರಾಘವೇಂದ್ರ ಹೆಗಡೆ ನೇತೃತ್ವದಲ್ಲಿ ದಾಳಿಯಾಗಿರೋದು. ಕೆಪಿಎಸ್ಸಿ ಸಂಪೂರ್ಣ ತನಿಖೆಗೆ ಸರ್ಕಾರ ಸಿಐಡಿಗೆ ವಹಿಸಿತ್ತು. ಈಗಾಗಲೇ ಒಂದು ಬಾರಿ ಸಿಐಡಿ ದಾಳಿ ಮಾಡಿದೆ. ಇವತ್ತು ಎರಡನೇ ಬಾರಿಗೆ ಕೆಪಿಎಸ್ಸಿ ಮೇಲೆ ದಾಳಿ ಆಗಿದೆ. 329 ಅಭ್ಯರ್ಥಿಗಳಿಗೆ ಮತ್ತೆ ಸಿಐಡಿ ತಂಡ ನೋಟಿಸನ್ನು ಕೊಟ್ಟಿದೆ. ಇದು 329 ಅಭ್ಯರ್ಥಿಗಳಿಗೆ ನೋಟಿಸ್ ಕೊಟ್ಟು ಇವತ್ತೇ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿರೋದು. ಇಡಿ ಮುಂದೆ ಕೆಲವರ ತಪ್ಪೊಪ್ಪಿಗೆ ಮಾಹಿತಿ ಹಿನ್ನೆಲೆಯಲ್ಲಿ ನೋಟಿಸನ್ನು ಕೊಡಲಾಗಿದೆ. ಎಲ್ಲ ಅಭ್ಯರ್ಥಿಗಳು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಡಲಾಗಿದೆ. ಒಂದೇ ದಿನಕ್ಕೆ 329 ಅಭ್ಯರ್ಥಿಗಳಿಗೆ ನೋಟಿಸ್, ಜೊತೆಗೆ ಇವತ್ತೇ ಹಾಜರಾಗಿ ವಿವರಣೆ ಕೊಡಿ ಅಂತ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಏನು ನಡೀತಾ ಇದೆ ಕೆಪಿಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಒಂದು ಕಡೆಗೆ ದಾಳಿ ಮೇಲೆ ದಾಳಿಗಳು ನಡೀತಾ ಇವೆ, ಇನ್ನೊಂದು ಕಡೆಗೆ ಏನಂದರೆ 329 ಅಭ್ಯರ್ಥಿಗಳಿಗೆ ಸಿಐಡಿ ನೋಟಿಸ್ ಕೊಟ್ಟಿರುವಂಥದ್ದು, ಇವತ್ತೇ ಹಾಜರಾಗಿ ಅಂತ. ಕೆಲವರು ತಪ್ಪೊಪ್ಪಿಗೆಯನ್ನು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರಂತೆ ಇಡಿ ಮುಂದೆ. ಹೀಗಾಗಿ 329 ಅಭ್ಯರ್ಥಿಗಳಿಗೆ ಇವತ್ತೇ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿರುವಂಥದ್ದು. ಏನಿದೆ ಹೆಚ್ಚಿನ ವಿವರ ಪ್ರಜ್ವಲ್? ರಂಗನಾಥ, ಇವತ್ತು ಎರಡನೇ ಬಾರಿಗೆ ಸಿಐಡಿ ಅಧಿಕಾರಿಗಳು ಕೆಪಿಎಸ್ಸಿ ಕಚೇರಿ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಸಿಐಡಿ ಅಧಿಕಾರಿಗಳು ಇದುವರೆಗೆ ಅಂದರೆ ಈ ಹಿಂದೆ ಆಗಸ್ಟ್ 5ನೇ ತಾರೀಕು ಮೊದಲನೇ ಬಾರಿಗೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ದಾಖಲಾತಿಗಳು ಮತ್ತು ಈ ಪ್ರಮುಖವಾಗಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಬೇಕಾಗಿದ್ದಂಥ OMR ಶೀಟ್ಗಳು ಮತ್ತು ಆ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಯಾರೆಲ್ಲ ಪರೀಕ್ಷೆಯನ್ನು ಬರೆದು ಈ 329 ಜನ ಸೆಲೆಕ್ಷನ್ ಆಗಿದ್ರು ಅವರ ಕಡೆಯಿಂದ ಕಾರ್ಬನ್ ಕಾಪಿಗಳನ್ನು ಸಹಿತ ಈಗಾಗಲೇ ಪಡ್ಕೊಂಡಾಗಿದೆ. ಆ ಕಾರ್ಬನ್ ಕಾಪಿ ಮತ್ತು OMR ಶೀಟ್ಗಳು ಎರಡೂ ಸಹಿತ ಈಗಾಗಲೇ FSLಗೆ ಕಳಿಸಿದ್ದಾರೆ. ಅದರ ರಿಪೋರ್ಟ್ ಬರಬೇಕಾಗಿದೆ. ಮತ್ತು ಕಳೆದ 20 ದಿನಗಳಿಂದ ಏನು ಇನ್ವೆಸ್ಟಿಗೇಷನ್ನ ಮಾಡಿದ್ರು, ಈ ಒಂದು ಕಡೆ ಫೈನಾನ್ಷಿಯಲ್ ಇನ್ವೆಸ್ಟಿಗೇಷನನ್ನು ಇಡಿ ಅಧಿಕಾರಿಗಳು ಸಹಿತ ಮಾಡ್ತಿದ್ದಾರೆ, ಮತ್ತು ಇನ್ನೊಂದು ಕಡೆ ಸಿಐಡಿ ಅಧಿಕಾರಿಗಳಿಗೂ ಸಹಿತ ಮಾಡ್ತಾರೆ. ಸಿಐಡಿ ಅಧಿಕಾರಿಗಳು ಕಳೆದ 20 ದಿನಗಳಿಂದ ಏನು ಇನ್ವೆಸ್ಟಿಗೇಷನ್ ಮಾಡಿದ್ರು ಅದರ ಮುಂದುವರೆದ ಭಾಗವಾಗಿ, ಅಂದರೆ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಕಂಡು ಬಂದಂಥ ಅಂಶಗಳನ್ನು ಮುಂದಿಟ್ಟುಕೊಂಡು ತಮ್ಮ ರೈಡನ್ನು ಇವತ್ತು ಮಾಡಿದ್ದಾರೆ. ಮತ್ತು ಇನ್ನೊಂದು ಕಡೆ ಇವತ್ತೇನು 329 ಜನಕ್ಕೆ ಕರೆಸಿದ್ದಾರೆ, ಇದರಲ್ಲಿ ಪ್ರಮುಖವಾಗಿ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ಸನ್ನು ತೆಗೆದುಕೊಳ್ಳಲಿಕ್ಕೆ ಅನ್ನೋದು ಒಂದು ಗೊತ್ತಾಗ್ತದೆ. ಯಾಕಂತಂದರೆ 329 ಜನರನ್ನು ನೇರವಾಗಿ ಒಂದೇ ದಿನ ವಿಚಾರಣೆ ಮಾಡೋದು ಅಸಾಧ್ಯ. ಸಿಐಡಿಯ ಸಮಸ್ತ ಅಧಿಕಾರಿಗಳನ್ನು ಬಳಸ್ಕೊಂಡ್ರೆ ಮಾತ್ರ 329 ಜನ ಮಾತ್ರ ವಿಚಾರಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇವತ್ತು ಅವ್ರನ್ನ ಕರೆಸಿರುವಂಥದ್ದು ಪ್ರಮುಖವಾಗಿ ಅವರ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಳ್ಬೇಕಂತೆ. FSLನಲ್ಲಿ ಆ ಕಾರ್ಬನ್ ಕಾಪಿಗೆ ಸಂಬಂಧಪಟ್ಟಂತೆ ಮತ್ತು FSLನಲ್ಲಿ ಇವರ OMR ಶೀಟಿಗೆ ಸಂಬಂಧಪಟ್ಟಂತೆ ಏನು ರಿಪೋರ್ಟ್ ನಡೀತಾ ಇದೆ, ಅಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಥವಾ ಅಲ್ಲಿಂದ FSLನಿಂದ ಏನು ವರದಿಗಳು ಬರಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ಸ್ಗಳನ್ನು ಮತ್ತು ಪೆನ್ನನ್ನು ಯಾವ ರೀತಿಯಾಗಿ ಹಿಡಿದು ಇವರು OMR ಶೀಟ್ಗಳನ್ನ ಫಿಲಪ್ ಮಾಡ್ತಿದ್ರು ಅದರ ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗ್ತಾ ಇದೆ ಸಿಐಡಿಯಲ್ಲಿ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸೊ ಇದು ಸಂಗತಿ, 329 ಅಭ್ಯರ್ಥಿಗಳಿಗೆ ಮತ್ತೆ ನೋಟಿಸ್ ಕೊಟ್ಟಿರುವಂಥದ್ದು. ಅದಕ್ಕೆ ನಮ್ಮ ಪ್ರತಿನಿಧಿ ಒಂದಷ್ಟು ವಿವರಗಳನ್ನು ಕೊಡ್ತಾಯಿದ್ರು. ಅಂದರೆ ಯಾವ ರೀತಿಯವರು ಈ ಫಿಲಪ್ ಮಾಡಿದ್ರು ಶೀಟನ್ನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರ ಹ್ಯಾಂಡ್ ರೈಟಿಂಗ್, ಪೆನ್ ಹಿಡ್ಕೊಳ್ಳುವಂಥ ಬಗೆಯಿಂದ ಹಿಡಿದು ಬರೆಯುವಂಥ ಬಗೆಯ ತನಕ, ಸೊ ಎಲ್ಲ ವಿವರಗಳನ್ನು ಕಲೆ ಹಾಕಬೇಕಲ್ಲ. ನೋಡಿ, ಎಲ್ಲಿಂದ ಎಲ್ಲಿ ತನಕ ಕೆಲವರು ನಿಜಕ್ಕೂ ಬಡಪಾಯಿಗಳು. ಮೊನ್ನೆ ನಾವು ಒಂದು ವರದಿ ತೋರಿಸ್ತಾ ಇದ್ವಿ, ಮನೆಯಲ್ಲಿ ಕಿತ್ತು ತಿಂತಿರುವಂಥ ಬಡತನ, ಹೆಂಗೋ ಹಿಂಗೋ ಮಾಡಿ ಕೆಲಸ ಗಿಟ್ಟಿಸ್ಕೊಂಡಿದ್ರು. ಅಂಥವ್ರಿಗೂ ಕೂಡ ಈಗ ಸಮಸ್ಯೆ. ಕೂಲಿ ನಾಲಿ ಮಾಡಿ ಮಕ್ಕಳುಗಳನ್ನು ಓದಿಸಿರುವಂಥ ತಂದೆ ತಾಯಿಗಳಿದ್ದಾರೆ. ಅಯ್ಯೋ ಬಿಡಪ್ಪ, ನಮ್ಮ ಮಗ ಅಧಿಕಾರಿ ಆಗ್ಬಿಟ್ಟ ಅನ್ನುವಂಥ ಏನೋ ಒಂದು ಆನಂದದಲ್ಲಿದ್ದರು ಅವರು. ಹಿಂಗೆ ಆಗ್ಬಿಟ್ರೆ ಗತಿ ಏನು ಹೇಳಿ?